ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಳೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಅಂದರೆ ರಾಷ್ಟ್ರ ರಾಜಧಾನಿಯಲ್ಲಿ 7 ಸುತ್ತಿನ ಕೋಟೆಯಂತೆ ಮಾಡಿದ್ದಾರೆ ಭದ್ರತೆಯನ್ನು. ನೋ ಫ್ಲೈ ಝೋನ್ ಅಂತೇಳಿ 2 ದಿನ, ಮುಂದಿನ 2 ದಿನ ದೆಹಲಿಯನ್ನು ಘೋಷಣೆ ಮಾಡಲಾಗಿದೆ. ಯಾರು ಕೂಡ ಅಲ್ಲಿ ಓಡಾಡೋಗಿಲ್ಲ. ರಸ್ತೆಗಳಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲಿ, ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಆ ಮೂಲಕ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೋಸ್ಕರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ನಾಳೆ ನಮೋ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ 7 ಸುತ್ತಿನ ಕೋಟೆ ಆದಂಥ ರಾಷ್ಟ್ರ ರಾಜಧಾನಿ ನವದೆಹಲಿ, ನಾಳೆ ಹಾಗೂ ನಾಡಿದ್ದು ದೆಹಲಿಯಲ್ಲಿ ನೋ ಫ್ಲೈ ಝೋನ್. ಬೀದಿಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಎಲ್ಲೆಡೆಯೂ ಕೂಡ ಹದ್ದಿನ ಕಣ್ಣು ನೆಡಲಾಗಿದೆ. ಜಾಗತಿಕ ಮಟ್ಟದ ಗಣ್ಯರ ರಕ್ಷಣೆಗೆ ವಿಶೇಷ ಭದ್ರತೆಯನ್ನು ಕೂಡ ವಹಿಸಲಾಗ್ತಾ ಇದೆ. ಈಗ ಆಲ್ರೆಡಿ ಬಾಂಗ್ಲಾ ಅಧ್ಯಕ್ಷ ಬಂದು ಇಳಿದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮೋದಿ 3.0 ಸರ್ಕಾರ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಕೂಡ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬಾಂಗ್ಲಾ ಅಧ್ಯಕ್ಷ ಶೇಖ್ ಹಸೀನಾ ಈಗ ಆಗಮಿಸಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಹಾಗಾಗಿ ನೋಡಿ, ಒಂದು ಬಹಳ ಮುಖ್ಯವಾದ ವಿಚಾರ ಅಂದರೆ ಶ್ರೀಪಾದ್, ಬೆಳಗ್ಗೆಯಿಂದ ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ, ಏನು ಮಾಡ್ತಾರೆ ನರೇಂದ್ರ ಮೋದಿ ಅವರು ಈ ಟೈಮಲ್ಲಿ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇರ್ಬೋದು ಅಂತೇಳಿ ಕುತೂಹಲ. ಹಾಗಾಗಿ ಒಂದು ಸ್ವಲ್ಪ ಗಮನಿಸಿದಾಗ ಹೋಗಿ LK ಅಡ್ವಾಣಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಮುರಳಿ ಮನೋಹರ್ ಜೋಶಿ ವಾರಣಾಸಿ ಕ್ಷೇತ್ರವನ್ನು ಬಿಟ್ಟು ಕೊಟ್ಟರು ಅವ್ರಿಗೆ. ನರೇಂದ್ರ ಮೋದಿ ಅವರಿಗೆ ಬಿಟ್ಟು ಕೊಟ್ಟಂಥ ಕ್ಷೇತ್ರ ವಾರಣಾಸಿ, ಅವ್ರನ್ನ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ರಾಮನಾಥ್ ಕೋವಿಂದ್ ಈ ಹಿಂದೆ ಇದ್ದಂಥ ರಾಷ್ಟ್ರಪತಿಗಳನ್ನು ಹೋಗಿ ಅವರು ಭೇಟಿ ಮಾಡಿ ಬಂದರು. ಹೀಗೆ ಯಾರೆಲ್ಲ ಅವರ ಮಾರ್ಗದರ್ಶಕರಿದ್ರು, ಅವರಿಗೆ ಮೆಂಟರ್ ಅಂತ ಅನಿಸಿದ್ರು, ಅವರ ಬೆನ್ನಿಗೆ ನಿಂತಂಥವ್ರನ್ನ ಪ್ರತಿಯೊಬ್ಬರನ್ನು ಕೂಡ ಹೋಗಿ ನೋಡಿ ಭೇಟಿ ಮಾಡಿ ಬರ್ತಿದ್ದಾರೆ. ಮತ್ತೊಂದು ಕಡೆ JP ನಡ್ಡಾ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಇಂತಹ ಒಂದು ಬೆಳವಣಿಗೆಗಳು ನೋಡಿ. ಆದರೆ ಈಗ ನಾಳೆ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಯಾರೆಲ್ಲ ಅಲ್ಲಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ, 21 ಜನ ಅಂತ ಏನೋ ಇತ್ತು, ಅವರ ಜೊತೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ. ಪದಗ್ರಹಣಕ್ಕೂ ಮುನ್ನ ಮೋದಿ ರಾಜ್ಘಾಟ್ಗೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಮಹಾತ್ಮ ಗಾಂಧಿ ಸಮಾಧಿಗೆ ಮೋದಿ ಅವರು ನಮಿಸಲಿಕ್ಕಿದ್ದಾರೆ. ಬಳಿಕ 3ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. ಪದಗ್ರಹಣಕ್ಕೂ ಮುನ್ನ ರಾಜ್ಘಾಟ್ಗೆ ಹೋಗಿ ನಮಿಸುವಂಥದ್ದು ಒಂದು ರೀತಿಯ ಪದ್ಧತಿ. ಬಹುತೇಕ ರಾಜಕಾರಣಿಗಳು ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಇಲ್ಲಿ ಹೋಗ್ತಾರೆ, ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ನಮಿಸ್ತಾರೆ, ತದನಂತರ ಪದಗ್ರಹಣಕ್ಕೆ ಅವರು ಅಣಿಯಾಗ್ತಾರೆ. ಅಂದ್ರೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನ ರಾಜ್ಘಾಟ್ಗೆ ನರೇಂದ್ರ ಮೋದಿ ಅವರು ಬರಲಿಕ್ಕಿದ್ದಾರೆ. ನಾಳೆಯಿಂದ ನಮೋ 3ನೇ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. ಅವರ ಕ್ಯಾಬಿನೆಟ್ ಅನ್ನು ಸೇರ್ಪಡೆಗೊಳ್ಳೋದಕ್ಕೆ ಮಿತ್ರರು ಒತ್ತಡವನ್ನು ಕೂಡ ಹೇರ್ತಿದ್ದಾರೆ. ಒಂದಲ್ಲ 2 ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆಗಬಹುದಾಗಾದ್ರೆ ಮೈತ್ರಿ ಪಕ್ಷಗಳ ಒತ್ತಡದಿಂದಾಗಿ ಮೋದಿ ರಣತಂತ್ರವನ್ನು ಹೆಣೆದಿದ್ದಾರೆ. ನಾಳೆಯಿಂದ 3ನೇ ಇನ್ನಿಂಗ್ಸ್ ಆರಂಭ ಆಗುತ್ತೆ. ಆದರೆ ಮಿತ್ರ ಪಕ್ಷಗಳ ಸ್ನೇಹಿತರು ಒತ್ತಡವನ್ನು ಹಾಕ್ತಿದ್ದಾರೆ. ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ನಾವು ಅವರ ಜೊತೆಯಲ್ಲಿ ಅವರ ಕ್ಯಾಬಿನೆಟ್ಗೆ ಸೇರ್ಕೋಬೇಕಿತ್ತು. ಆದರೆ ಮೋದಿ 3.0 ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಫುಲ್ ಫ್ಲೆಡ್ಜಲ್ಲಿ ಅವರಿಗೆ ಜನ ಬೆಂಬಲಿಸಿಲ್ಲ ಈ ಬಾರಿ. ಮೈತ್ರಿ ಪಕ್ಷಗಳನ್ನು ನೆಚ್ಚಿಕೊಂಡು ಈಗ 3.0ಗೆ ಮುನ್ನಾಗ್ತಾ ಇರುವಂಥದ್ದು. ಹಾಗಾಗಿ 2 ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಮಾಡೋದಕ್ಕೆ ನಮೋ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಇಲ್ಲಿ
ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ತೆರಳಿ ನರೇಂದ್ರ ಮೋದಿ ಅವರಿಗೆ ವಿಶ್ವಾಸನ ಮಾಡ್ತಾ ಇರುವಂಥ ದೃಶ್ಯಾವಳಿ. ಮತ್ತೊಂದು ಕಡೆ ಬಾಂಗ್ಲಾ ಅಧ್ಯಕ್ಷ ಆಗಮನ ಆಗಿದ್ದಂತಹ ಸಂದರ್ಭದ ದೃಶ್ಯಾವಳಿ. ಶೇಖ್ ಹಸೀನಾ ಅಧ್ಯಕ್ಷೆ ನಾಳೆ ಇನ್ನೂ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾರೆ. ನೋಡಿ, ಒಂದು ರೀತಿ ಹಬ್ಬದ ವಾತಾವರಣ ದೆಹಲಿಯಲ್ಲಿ. ಈಗಾಗಲೇ ವಿದೇಶದ ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ. 90ಕ್ಕೂ ಹೆಚ್ಚು ರಾಷ್ಟ್ರಗಳ ರಿಪ್ರೆಸೆಂಟೇಟಿವ್ಸ್ ಬರ್ತಾರೆ ಅಂತ ಒಂದು ಕಡೆ ಆದರೆ 50ಕ್ಕೂ ಹೆಚ್ಚು ಧರ್ಮಗುರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಇರ್ತಾರೆ ಅಂತ. ಇದರ ಜೊತೆಗೆ ಪದ್ಮ ಪ್ರಶಸ್ತಿ ಪುರಸ್ಕೃತರು ಕೂಡ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಹ್ಯಾಟ್ರಿಕ್ ಅನ್ನೋದು ತಮಾಷೆ ಅಲ್ಲ. ನಮ್ಮನ್ನೇ ಹೇಳ್ತಾ ಇದ್ದಾರೆ, 10 ವರ್ಷ 19 ದಿನಗಳ ಕಾಲ ಅಧಿಕಾರದ ಅವಧಿಯನ್ನು ಅನುಭವಿಸಿ ಅವರು 3ನೇ ಪಟ್ಟಿಗೆ ಇಳಿದ್ರು. ಮನಮೋಹನ್ ಸಿಂಗ್ ಅವರು 10 ವರ್ಷ 4 ದಿನ ಅಧಿಕಾರದಲ್ಲಿದ್ದರು, ಪ್ರಧಾನಿ ಹುದ್ದೆಯಲ್ಲಿದ್ದರು. ಸೊ ಈಗ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ದೆಹಲಿ ಪ್ರತಿನಿಧಿ ರಂಜಿತ್ ಶಿರ್ಯಾರ್ ಈಗ ನಮ್ಮ ಸಹೋದ್ಯೋಗಿ ದೆಹಲಿಯಲ್ಲಿದ್ದು ವರದಿಯನ್ನು ಮಾಡ್ತಾರೆ. ರಂಜಿತ್ ಶಿರ್ಯಾರ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಹೇಗಿದೆ ದೆಹಲಿ? ಈಗ ನೀವು ಅಲ್ಲಿದ್ದೀರಿ, ಹೇಗೆ ಕಂಡು ಬರ್ತಾ ಇದೆ ದೆಹಲಿಯಲ್ಲಿ? ವಾತಾವರಣ ಹೇಗಿದೆ? ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ, ಹೇಗೆಲ್ಲ ಸಿದ್ಧಗೊಳ್ತಾ ಇದೆ ಈಗ ರಾಷ್ಟ್ರ ರಾಜಧಾನಿ? ರಂಜಿತ್. ಕೂಡ ನಾಗೇಂದ್ರ ಬಾಬು, ಈಗ ನಾನು ಅಶೋಕ ಹೋಟೆಲ್ನಲ್ಲಿ ಕಾಂಗ್ರೆಸ್ನ CWC ಸಭೆಯಲ್ಲಿದ್ದೀನಿ. ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸಭೆ ಬಹಳ ಪ್ರಮುಖವಾಗಿ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಈ ಸಭೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಾಹುಲ್ ಗಾಂಧಿ ಅವರ ಪರವಾಗಿ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಈಗ ನೀವೇ ವಿಪಕ್ಷ ನಾಯಕ ಆಗಬೇಕು ಅಂಥೇಳಿ ಒತ್ತಡವನ್ನು ಹೇರ್ತಾ ಇದ್ದರೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಕೂಡ. ಅವರ ಬದಲಾಗಿ ಶಶಿ ತರೂರ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇದು ಕಾಂಗ್ರೆಸ್ನ ಪಾರ್ಟ್ ಒಂದಾದರೆ, ಮತ್ತೆ ಇಲ್ಲಿ ಆತ್ಮಾವಲೋಕನ, ಕಾಂಗ್ರೆಸ್ ಕೆಲ ರಾಜ್ಯಗಳಲ್ಲಿ ಖಾತೆಯನ್ನೇ ತೆಗೆದಿಲ್ಲ, ಈ ಎಲ್ಲ ಕಡೆಗಳಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ನಡೀತಾ ಇದೆ. 50ರ ಗಡಿಯಲ್ಲಿದ್ದಂಥ ಕಾಂಗ್ರೆಸ್ಸನ್ನು 99ರ ಗಡಿಗೆ ತಂದು ನಿಲ್ಲಿಸಿರುವಂಥ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕ ಆಗಲಿ ಅನ್ನೋದು ಕಾಂಗ್ರೆಸ್ನ ಹಿರಿಯ ನಾಯಕರ ಒತ್ತಾಯ ಎಲ್ಲವೂ ಆಗಿದೆ. ಇದು ಕಾಂಗ್ರೆಸ್ ಪಾರ್ಟಿ. ಆದರೆ ಇನ್ನು ಬಿಜೆಪಿ ಪಾಳೆಯದಲ್ಲಿ ಈಗ ಚರ್ಚೆ ಆಗ್ತಿರೋದೇನಂತ ಹೇಳಿದರೆ ಅದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಯಾವ ಪಕ್ಷಗಳಿಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಕೂಡ ನಡೀತಾ ಇದೆ. ರಾಷ್ಟ್ರಪತಿ ಭವನದ ಒಳಗಡೆ ಈ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 8ರಿಂದ 9 ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತು ನೆರೆಹೊರೆ ಮತ್ತೆ ಸಂಪರ್ಕ ಮಾಡ್ತೀವಿ. ರಂಜಿತ್, ನೋಡಿ ಈಗ ರಂಜಿತ್ ಒಂದು ಮಾತನ್ನ ಹೇಳ್ತಾ ಇದ್ರು. ಒಂದು ಕಡೆ ಪದಗ್ರಹಣದ ವಿಚಾರವಾಗಿ ಸಿದ್ಧತೆ ನಡೀತಾ ಇದ್ದಾರೆ, ಮತ್ತೊಂದು ಕಡೆ ವಿಪಕ್ಷ ನಾಯಕನ ಆಯ್ಕೆ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರು ಕೂಡ ಅಶೋಕ ಹೋಟೆಲ್ನಲ್ಲಿ CWC ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ನಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಕೂಡ ಆಗ್ತಾ ಇದೆ ಅನ್ನುವ ವಿಚಾರ ಇಲ್ಲಿ ಮಾಹಿತಿಯನ್ನು ಕೊಡ್ತಿದ್ದಾರೆ. ಆದರೆ ಒಂದು ವಿಚಾರ ತಿಳಿಸಲೇಬೇಕು. ಶ್ರೀಪಾದ್ ಹೇಳ್ತಾ ಇದ್ರು, 90 ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ ಹೊರಗಡೆಯಿಂದ, 50ಕ್ಕೂ ಹೆಚ್ಚು ಗುರುಗಳು ಆಗಮಿಸಿದ್ದಾರೆ. ಇದೆಲ್ಲದರ ನಡುವೆ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಯಾರಿಗೂ ಕೂಡ ಗೊತ್ತಿಲ್ಲ ಅನ್ಕೋತೀನಿ, ನಮ್ಮಲ್ಲೂ ಕೂಡ ಅದು ಸುದ್ದಿಗಳು ಆಗ್ತಾ ಇತ್ತು. ಸಂಘಟನಾ ಕಾರ್ಯದರ್ಶಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಇರಲಿ, ಅದೆಲ್ಲವೂ ಕೂಡ ಬೆಳವಣಿಗೆಗಳು ಹೋಗ್ತಾ ಆಗುತ್ತೆ. ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 8ರಿಂದ 9 ಸಾವಿರ ಮಂದಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಅಂತೆ. ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಕಾರ್ಮಿಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಒಂದೇ ಭಾರತ್ ರೈಲು ನಿರ್ಮಿಸಿದಂತಹ ಕಾರ್ಮಿಕರು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಧರ್ಮಗಳ 50 ಧರ್ಮ ಗುರುಗಳಿಗೂ ಕೂಡ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರು 90,000 ಪದಗ್ರಹಣಕ್ಕೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮದ ಆಯೋಜನೆ. ಯಾಕಂದ್ರೆ ಒಬ್ಬರನ್ನು ಮರೆಯದೆ ಒಬ್ಬರನ್ನು ಬಿಡದೆ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಿದೆಯಲ್ಲ, ಅದು ಜವಾಬ್ದಾರಿ ನಿಜಕ್ಕೂ ದೊಡ್ಡ ವಿಚಾರವೇ ಸರಿ. ಈ ಟೈಮಲ್ಲಿ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಕರೆದ್ರು ಕೂಡ ಅವ್ರಿಗೆ ಬೇಸರ ಆಗೋಗುತ್ತೆ. ನೋಡಪ್ಪ, ನಾವು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀವಿ, ನಮ್ಮನ್ನು ಮರ್ತೇ ಬಿಟ್ರಾ ಅಂತೇಳಿ. ಇವತ್ತು ಕುಮಾರಸ್ವಾಮಿ ಅವರು